ನಮಸ್ಕಾರ. ಮಿಥುನ ರಾಶಿಯವರಿಗೆ ಫೆಬ್ರವರಿ 2026 ಇದೊಂದು ಸಾಮಾನ್ಯ ತಿಂಗಳಲ್ಲ, ಇದೊಂದು ಮಹತ್ವದ ತಿರುವು ಕೊಡುವ ತಿಂಗಳು. ಹಾಗಿದ್ರೆ ಈ ತಿಂಗಳು ಜೀವನದ ಗತಿಯನ್ನೇ ಹೇಗೆ ಬದಲಿಸಲಿದೆ ಅಂತ ಒಂದೊಂದಾಗಿ ವಿವರವಾಗಿ ನೋಡೋಣ ಬನ್ನಿ. ಹೌದು, ಒಂದೇ ಒಂದು ತಿಂಗಳು ಇಡೀ ಜೀವನದ ದಿಕ್ಕನ್ನೇ ಬದಲಿಸ್ಬಿಡ್ಬೋದು ಅಂದ್ರೆ ನಂಬ್ತೀರಾ? ಫೆಬ್ರವರಿ 2026 ಮಿಥುನ ರಾಶಿಯವರಿಗೆ ಬಹುಶಃ ಅಂಥದ್ದೇ ಒಂದು ತಿಂಗಳಾಗಲಿದೆ. ಇದೊಂದು ದೊಡ್ಡ ಮಹತ್ವರವಾದ ಬದಲಾವಣೆಯ ಸಮಯ. ಸರಿ, ಈ ತಿಂಗಳ ಕಥೆ ಏನಪ್ಪಾ ಅಂದ್ರೆ ಇದೊಂದು ರೀತಿ ರೋಚಕ ಸಿನಿಮಾ ಇದ್ಹಾಗೆ. ಕಥೆ ಶುರುವಾಗುವುದು ಸಣ್ಣ ಪುಟ್ಟ ಸವಾಲುಗಳಿಂದ, ಆದ್ರೆ ಕ್ಲೈಮ್ಯಾಕ್ಸ್ನಲ್ಲಿ ಅದೃಷ್ಟದ ಬಾಗಿಲೇ ತೆರೆದುಕೊಳ್ಳುತ್ತೆ. ಅಂದ್ರೆ ತಿಂಗಳ ಆರಂಭದ ಒತ್ತಡವೇ ಒಂದು ದೊಡ್ಡ ಶಕ್ತಿಯಾಗಿ ಹೇಗೆ ಬದಲಾಗತ್ತೆ ಅನ್ನೋದೇ ಈ ತಿಂಗಳ ವಿಶೇಷ. ನೋಡಿ, ಫೆಬ್ರವರಿ ಶುರುವಾದಾಗ ಸೂರ್ಯ ಮತ್ತು ಮಂಗಳನಂತಹ ಪ್ರಬಲ ಗ್ರಹಗಳು ಜಾತಕದ 8ನೇ ಮನೆಯಲ್ಲಿ ಇರ್ತವೆ. ಈಗ ಈ 8ನೇ ಮನೆ ಅಂದ್ರೆ ಹಠಾತ್ ಘಟನೆಗಳು, ಆಳವಾದ ಪರಿವರ್ತನೆ, ಸ್ವಲ್ಪ ಅನಿರೀಕ್ಷಿತ ತಿರುವುಗಳನ್ನು ಸೂಚಿಸುತ್ತೆ. ಹಾಗಾಗಿ ತಿಂಗಳ ಆರಂಭದಲ್ಲಿ ಸ್ವಲ್ಪ ಒತ್ತಡ, ಸಣ್ಣಪುಟ್ಟ ಚಾಲೆಂಜ್ಗಳು ಎದುರಾಗ್ಬೋದು. ಆದರೆ ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಇರೋದು. 8ನೇ ಮನೆಯಲ್ಲಿ ಮಂಗಳನ ಈ ಸ್ಥಾನ ಇದೆಯಲ್ಲ, ಇದು ವಿಪರೀತ ರಾಜಯೋಗ ಅನ್ನೋ ಒಂದು ವಿಶೇಷ ಯೋಗವನ್ನ ಸೃಷ್ಟಿ ಮಾಡುತ್ತೆ. ಇದರ ಅರ್ಥ ಏನು ಗೊತ್ತಾ? ಆರಂಭದಲ್ಲಿ ಕಾಣುವ ಸವಾಲುಗಳು ಕೇವಲ ಮೇಲ್ನೋಟಕ್ಕೆ ಮಾತ್ರ. ಅದರ ಹಿಂದೆ ಅನಿರೀಕ್ಷಿತ ಲಾಭಗಳು, ಪಾಸಿಟಿವ್ ರಿಸಲ್ಟ್ಸ್ ಎಲ್ಲವೂ ಕಾದಿರುತ್ತೆ. ಈಗ ಬಂತು ನೋಡಿ ಈ ತಿಂಗಳ ಅಸಲಿ ಕಥೆ. ತಿಂಗಳ ಮಧ್ಯಭಾಗದಲ್ಲಿ ಗ್ರಹಗಳು ತಮ್ಮ ಜಾಗವನ್ನ ಬದಲಿಸ್ತವೆ. ಸಂಕಟದ ಮನೆಯಿಂದ ನೇರವಾಗಿ ಅದೃಷ್ಟದ ಮನೆಗೆ ಜಿಗಿಯುತ್ತವೆ. ಈ ದೊಡ್ಡ ಬದಲಾವಣೆಯೇ ಫೆಬ್ರವರಿ ತಿಂಗಳ ನಿಜವಾದ ಹೈಲೈಟ್. ಈ ಬದಲಾವಣೆ ಎಷ್ಟು ದೊಡ್ಡದು ಅಂತ ಇಲ್ಲಿ ನೋಡಿ. ತಿಂಗಳ ಆರಂಭದಲ್ಲಿ 8ನೇ ಮನೆಯ ಪ್ರಭಾವದಿಂದ ಎಲ್ಲವೂ ಆಳವಾದ ಸಂಶೋಧನೆ, ಆಂತರಿಕ ಬದಲಾವಣೆಗಳ ಬಗ್ಗೆ ಇರುತ್ತೆ. ಆದ್ರೆ ತಿಂಗಳು ಮುಂದೆ ಹೋದಂತೆ ಎಲ್ಲಾ ಶಕ್ತಿಯು 9ನೇ ಮನೆಗೆ ಶಿಫ್ಟ್ ಆಗತ್ತೆ. 9ನೇ ಮನೆ ಅಂದ್ರೆ ಅದೃಷ್ಟ, ಭಾಗ್ಯ, ಉನ್ನತ ಶಿಕ್ಷಣ, ದೂರ ಪ್ರಯಾಣ. ಇದು ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತವಾದ ಶಿಫ್ಟ್. ಸರಿ, ಈ ಬದಲಾವಣೆಗಳು ಯಾವಾಗಾಗುತ್ತೆ ನೋಡಿ? ಫೆಬ್ರವರಿ 3ರಿಂದನೇ ಶುರುವಾಗುತ್ತೆ. ಒಂದಾದ್ಮೇಲೆ ಒಂದರಂತೆ ಗ್ರಹಗಳು ಅದೃಷ್ಟದ ಮನೆಗೆ ಬರ್ತವೆ. ಇದೊಂದು ರೀತಿ ಪಾಸಿಟಿವ್ ಎನರ್ಜಿಯ ದೊಡ್ಡ ಅಲೆ ಇದ್ದ ಹಾಗೆ. ಆದರೆ ಒಂದೇ ಒಂದು ದಿನಾಂಕವನ್ನ ಗಮನದಲ್ಲಿಟ್ಕೋಬೇಕು, ಫೆಬ್ರವರಿ 25. ಅಂದು ಬುಧಗ್ರಹ ವಕ್ರಿಯಾಗುತ್ತೆ. ಹಾಗಾಗಿ ಏನಾದ್ರೂ ಪ್ರಯಾಣದ ಪ್ಲಾನ್ ಇದ್ರೆ ಅದನ್ನೊಮ್ಮೆ ರೀಚೆಕ್ ಮಾಡ್ಕೊಡೋದು ತುಂಬಾನೇ ಒಳ್ಳೆಯದು. ಹಾಗಿದ್ರೆ ಈ ದೊಡ್ಡ ಗ್ರಹಗಳ ಬದಲಾವಣೆ ವೃತ್ತಿ ಮತ್ತು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಸರಳವಾಗಿ ಹೇಳೋದಾದ್ರೆ ಇದು ಸರಿಯಾದ ಸಮಯಕ್ಕೆ ಬೀಜ ಬಿತ್ತಿ ಉತ್ತಮ ಫಸಲನ್ನು ಪಡೆಯುವ ಸಮಯ. ವೃತ್ತಿಜೀವನವನ್ನ ಈ ತಿಂಗಳು 2 ಭಾಗವಾಗಿ ನೋಡಬಹುದು. ಮೊದಲನೇ ಭಾಗ ಅಂದ್ರೆ ಮೊದಲಾರ್ಧ, ತೆರೆಮರೆಯಲ್ಲಿ ತಯಾರಿ ಮಾಡಿಕೊಳ್ಳುವ ಸಮಯ. ರಿಸರ್ಚ್, ಹೊಸ ಸ್ಕಿಲ್ಸ್ ಕಲಿಯೋದು, ಪ್ಲಾನಿಂಗ್ ಮಾಡೋದು. ಈ ಸಮಯದಲ್ಲಿ ತಕ್ಷಣಕ್ಕೆ ರಿಸಲ್ಟ್ ಕಾಣಿಸ್ತೇ ಇರಬಹುದು. ಆದರೆ ಚಿಂತೆ ಬೇಡ, ಯಾಕಂದ್ರೆ ತಿಂಗಳ 2ನೇ ಭಾಗದಲ್ಲಿ ಈ ಎಲ್ಲಾ ಶ್ರಮಕ್ಕೂ ಪ್ರತಿಫಲ ಸಿಗುತ್ತೆ. ಸಹಯೋಗ, ಬೆಳವಣಿಗೆ ಮತ್ತು ಎಲ್ಲರ ಗಮನ ಸೆಳೆಯುವ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ ನಿಜವಾಗ್ಲೂ ಇದೊಂದು ಅದ್ಭುತ ತಿಂಗಳು. ಫೆಬ್ರವರಿ 6ರ ನಂತರ ಶುಕ್ರನ ಸಂಚಾರದಿಂದ ಒಂದು ಬಲವಾದ ಧನಯೋಗ ಶುರುವಾಗುತ್ತೆ. ಅಂದ್ರೆ ಆದಾಯ ಹೆಚ್ಚಿಸಿಕೊಳ್ಳಲು ಮಾಡುವ ಪ್ರಯತ್ನಗಳಿಗೆ ಖಂಡಿತ ಯಶಸ್ಸು ಸಿಗಲಿದೆ. ಪ್ರಯಾಣದಿಂದ, ವಿದೇಶಿ ಸಂಪರ್ಕಗಳಿಂದ ಅಷ್ಟೇ ಅಲ್ಲ, ಹಿಂದೆ ಎದುರಿಸಿದ ಸವಾಲುಗಳಿಂದ ಕೂಡ ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭ ಆಗೋ ಸಾಧ್ಯತೆ ಇದೆ. ಸರಿ, ಈಗ ಬರೋಣ ವೈಯಕ್ತಿಕ ಜೀವನದ ಕಡೆಗೆ. ಸಂಬಂಧಗಳು ಮತ್ತು ಆರೋಗ್ಯದ ವಿಷಯದಲ್ಲಿ ಏನಾಗಲಿದೆ? ಇದು ಸಂಬಂಧಗಳನ್ನ ಒಮ್ಮೆ ಪುನರ್ವಿಮರ್ಶೆ ಮಾಡಿಕೊಳ್ಳಲು ಮತ್ತು ಆರೋಗ್ಯವನ್ನ ಸುಧಾರಿಸಿಕೊಳ್ಳಲು ಹೇಳಿ ಮಾಡಿಸಿದ ಸಮಯ. ಸಂಬಂಧಗಳ ವಿಚಾರದಲ್ಲಿ ಇದು ಆಳವಾಗಿ ಯೋಚನೆ ಮಾಡುವ ಸಮಯ. ಪ್ರೀತಿ, ಬಿಸ್ನೆಸ್ ಅಥವಾ ವೈವಾಹಿಕ ಸಂಬಂಧಗಳನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡುವ ಅವಕಾಶ ಸಿಗುತ್ತೆ. ಸಂಗಾತಿಯೊಂದಿಗೆ ದೂರ ಪ್ರಯಾಣ ಮಾಡುವ ಯೋಗವಿದೆ. ಈ ಪ್ರಯಾಣವು ಸಂಬಂಧಕ್ಕೆ ಹೊಸ ಹುರುಪು ತರಬಹುದು ಅಥವಾ ಹೊಸ ಸಂಬಂಧಕ್ಕೂ ನಾಂದಿ ಹಾಡಬಹುದು. ಏನೇ ಇರಲಿ, ಮುಕ್ತವಾಗಿ ಮಾತಾಡೋದೇ ಇಲ್ಲಿ ಯಶಸ್ಸಿನ ಮಂತ್ರ. ಆರೋಗ್ಯದ ವಿಷಯದಲ್ಲೇ ಒಂದು ಒಳ್ಳೆ ಸುದ್ದಿ ಇದೆ. ತಿಂಗಳ ಆರಂಭದಲ್ಲಿದ್ದ ಆ 8ನೇ ಮನೆಯ ಒತ್ತಡ ಇದೆಯಲ್ಲ, ಗ್ರಹಗಳು 9ನೇ ಮನೆಗೆ ಬಂದ ತಕ್ಷಣ ಅದು ಕಡಿಮೆಯಾಗತ್ತೆ. ಇದರ ನೇರ ಪರಿಣಾಮ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕಾಣುತ್ತೆ. ಇದು ಚೇತರಿಸಿಕೊಂಡು ಮತ್ತೆ ಶಕ್ತಿಯನ್ನ ಮರಳಿ ಪಡೆಯಲು ಒಂದು ಅತ್ಯುತ್ತಮವಾದ ಸಮಯ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಕಾಣಲಿದೆ. ಕೆಳಹೊಟ್ಟೆಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ಸೊಂಟ ಮತ್ತು ತೊಡೆಗಳ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಗಮನ ಬೇಕಾಗಬಹುದು.
ಈ ಸಮಯದಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಿದ್ರೆ ದೈಹಿಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ತುಂಬಾನೇ ಸಹಾಯ ಆಗತ್ತೆ. ಹಾಗಿದ್ರೆ ಒಟ್ಟಾರೆಯಾಗಿ ಈ ತಿಂಗಳಿಂದ ಕಲಿಯಬೇಕಾದ ಪಾಠ ಏನು? ಈ ತಿಂಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಬೇಕಾದ ಪ್ರಮುಖ ಸಲಹೆಗಳನ್ನ ಈಗ ನೋಡೋಣ. ಈ ತಿಂಗಳನ್ನ ಚೆನ್ನಾಗಿ ಬೆಳೆಸ್ಕೊಳ್ಳೋಕೆ 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ತಿಂಗಳ ಮೊದಲಾರ್ಧದಲ್ಲಿ ಸಿದ್ಧತೆಗೆ ತಯಾರಿಗೆ ಹೆಚ್ಚು ಗಮನ ಕೊಡಿ. ಎರಡನೇದು, ಪ್ರಯಾಣ, ಹೊಸ ಜ್ಞಾನ, ಹೊಸ ಆಲೋಚನೆಗಳಿಗೆ ಮನಸ್ಸನ್ನು ತೆರೆದಿಡಿ. ಮತ್ತು ಮೂರನೇದು, ಫೆಬ್ರವರಿ 25ರ ಆಸುಪಾಸ್ನಲ್ಲಿ ಪ್ರಯಾಣದ ಯೋಜನೆಗಳನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೊಡಿ, ಯಾಕಂದ್ರೆ ಬುಧ ವಕ್ರಿಯಾಗ್ತಾನೆ ಅಲ್ವಾ. ಕೊನೆಯದಾಗಿ ಈ ಸ್ಫೂರ್ತಿದಾಯಕ ಮಾತನ್ನು ನೆನಪಿನಲ್ಲಿಡಿ. ಸ್ವಲ್ಪ ಸಮಯದ ನಂತರ ವಾಗ್ದಾನ ಮಾಡಿದ ಸುವರ್ಣ ಅವಕಾಶಕ್ಕಾಗಿ ಸಿದ್ಧರಾಗಿ. ಫೆಬ್ರವರಿ ತಿಂಗಳು ಕೇವಲ ಸವಾಲುಗಳನ್ನಷ್ಟೇ ತರೋದಿಲ್ಲ, ಇದು ಭವಿಷ್ಯದ ಒಂದು ದೊಡ್ಡ ಯಶಸ್ಸಿಗೆ ಬೇಕಾದ ತಯಾರಿಯನ್ನ ಮಾಡಿಸುತ್ತೆ. ಹಾಗಾಗಿ ಆಶಾವಾದ ಮತ್ತು ಸಂಪೂರ್ಣ ಸಿದ್ಧತೆಯೊಂದಿಗೆ ಈ ತಿಂಗಳನ್ನ ಸ್ವಾಗತಿಸಿ.